ಅಂಕಲ್ ಅದು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ, ಬಟ್ ನೀವು ಯಾರಿಗೂ ಹೇಳ್ಬಾರ್ದು, ಎಸ್ಪೆಷಲಿ ಡ್ಯಾಡ್ಗೆ. ಹೇಳಿ. ತ್ರಿಶೂಲ್ ಊರಲ್ಲಿಲ್ಲ, ಅವನು ಹೊರಗಡೆ ಹೋಗಿದ್ದಾನೆ ವೆಕೇಶನ್ಗೆ. ವೆಕೇಶನ್? ಹೌದು ಅಂಕಲ್. ಶಿವಾನಿ ಅವ್ರು ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ರಲ್ಲ, ಅದಕ್ಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೆ, ಬಟ್ ನನಗೆ ಹೀಗಾಗೋಯ್ತು. ಸೊ ಅದಕ್ಕೆ ನಾನೇ ತ್ರಿಶೂಲ್ಗೆ ಶಿವಾನಿ ಅವ್ರನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಕಳಿಸಿದ್ದೀನಿ. ಈ ವಿಷಯ ಮನೆಯವ್ರು ಯಾರಿಗೂ ಗೊತ್ತಿಲ್ಲ, ನೀವು ಹೇಳಕ್ ಹೋಗ್ಬೇಡಿ. ಕಾರಣ ಯಾವಾಗ ನಿಮ್ಮನ್ನ ನೋಡಿದ್ನೋ ಹವಾ ಮೇಂಟೈನ್ ಮಾಡಿದ ಹಾರ್ಟು ಪಂಕ್ಚರ್ ಆಗಿ ಹಾಳಾಗೋಯ್ತು. ನಿಂಗೆ ಯಾವಾಗ್ಲೂ ಅದೇ ವಿಷಯನಾ? ಅದ್ ಬಿಟ್ಟು ಬೇರೆ ವಿಷಯ ಇಲ್ವಾ ನಿನ್ಗೆ? ಏನದು? ಮೇಡಮ್, ನಿಮಗೋಸ್ಕರ ಕಷ್ಟಪಟ್ಟು ಹಿಡಿದು ಫ್ರೈ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನೀವು ಬೆಳಿಗ್ಗೆ ಏನು ತಿಂದಿಲ್ಲ, ಸೊ ಪ್ಲೀಸ್ ತಗೊಳ್ಳಿ ಮೇಡಮ್, ತಿನ್ನಿ. ಮೇಡಮ್, ಕೋಪ ಮಾಡ್ಕೋಬೇಡಿ ಮೇಡಮ್. ಮೇಡಮ್, ನಿಮ್ ಕೋಪ ನೋಡಿದ್ರೆ ಜೀವ ಇಲ್ದಿರೋ ಮೀನು ಕೂಡ ಜೀವ ಬಂದು ಓಡಾಡ್ಬಿಡುತ್ತೆ. ಆಮೇಲೆ ತಗೊಳ್ಳಿ, ತಿನ್ನಿ ಪ್ಲೀಸ್ ಮೇಡಮ್, ತಿನ್ನಿ ತಗೊಳ್ಳಿ. ಲುಕ್ ಕೊಟ್ರೆ ನೈಟ್ ಎಫೆಕ್ಟ್ ಬೇರೆ, ಭಯ ಆದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಮೇಡಮ್, ಆದ್ರೂ ದೊಡ್ಡದಾಗಲ್ದೇ ಇದ್ರು ಚಿಕ್ಕದಾಗಾದ್ರೂ ಮನ್ಸು ಮಾಡ್ಬೋದಿತ್ತಲ್ಲ. ಈಗ ನಾನು ತಿನ್ಬೇಕೋ ಬೇಡ್ವೋ? ಅಯ್ಯೋ, ತಿನ್ನಿ ಮೇಡಮ್, ತಿನ್ನಿ ತಿನ್ನಿ. ಸಾರಿ, ತಿನ್ನಿ ಮೇಡಮ್. ನೀವಿಷ್ಟೊಂದು ಕೋಪ ಮಾಡ್ಕೋತೀರ ಅಂತ ಗೊತ್ತಿದ್ರೆ ಫೈರ್ ಕ್ಯಾಂಪೇ ಆಗ್ತಾ ಇರಲಿಲ್ಲ. ನಿಮ್ ಕೋಪದ ಲುಕ್ಗೆ ಅರ್ಧ ಬೆವತೋದೆ. ಈಗ ನಿನ್ ಮಾತು ನಿಲ್ಲಿಸ್ತೀಯೋ ಇಲ್ವೋ? ಓ, ಗೊತ್ತಾಯ್ತು. ನಿಮ್ಗೆ ಬೋರ್ ಆಗಿದೆ, ಇವಾಗ ಎಂಟರ್ಟೈನ್ಮೆಂಟ್ ಬೇಕು. ಬಂದೇ ಇರಿ. ಹೇಳಿ ಬಾಸ್, ಅಪರೂಪಕ್ಕೆ ಸಣ್ಣ ರೌಡಿನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಈಗ ನಾನೊಂದು ಗಾಡಿ ನಂಬರ್ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊ. ಎಲ್ಲ ಟೋಲ್ನಲ್ಲೂ ಅದನ್ನ ಚೆಕ್ ಮಾಡು, ಎಲ್ಲಿ ಹೋಗಿದೆ ಅಂತ. ಇಮ್ಮಿಡಿಯೇಟ್ ಆಗಿ ಆ ಇನ್ಫಾರ್ಮೇಶನ್ ನನಗೆ ತಿಳಿಸ್ಬೇಕು. ಯಾಕೆ ಬಾಸ್? ಯಾಕೆ ಏನು ಅಂತ ಕೇಳ್ಬೇಡವಾ, ಹೇಳಿದ ಕೆಲಸ ಮಾಡ ಅಷ್ಟೇ. ಅಷ್ಟೊಂದು ಸೀರಿಯಸ್ ವಿಷಯನಾ ಬಾಸ್? ಹಾಗೇನಿಲ್ಲ, ನನಗೆ ಆ ಗಾಡಿ ಎಲ್ಲಿ ಹೋಗಿದೆ ಅನ್ನೋ ವಿಷಯ ಗೊತ್ತಾಗಬೇಕು. ನೀನು ತಿಳ್ಕೊಂಡು ನನಗೆ ಹೇಳು, ಹಾಗೇನೆ ನಾವಿಬ್ಬರು ಅಲ್ಲಿಗೆ ಹೋಗ್ಬೇಕಾಗ್ಬೋದು. ರೆಡಿಯಾಗಿರೋ. ಓಕೆ ಬಾಸ್. ಹಾಗೆ ಒಂದು ಮಾತು ಹೇಳುವೆ, ವಿಚಾರ ಮಾಡಬೇಡವೇ, ಮನಸ್ಸು ತುಂಬಿ ಪ್ರೀತಿ ಮಾಡುವೆ, ವಿಶೇಷವಾಗಿ ಏನು ಹೇಳಲಿ, ವಿಶೇಷ ನೀನೆ ನನ್ನ ಬಾಳಲಿ, ವಿನಂತಿ ಒಂದು ಹೇಗೆ ಕೇಳಲಿ, ವದಂತಿಯಾದರೇನು ಮಾಡಲಿ, ವಿದಾಯ ಹೇಳು ಒಂಟಿ ಬದುಕಿಗೆ, ಆದಾಯ ಪ್ರೀತಿ ನಮ್ಮ ಪಾಲಿಗೆ, ವಿಶೇಷ ಮಾತಿದು. ಲೇ ಅಳಿಮಯ್ಯ, ನೀನು ಮದುವೆ ಗಂಡು ಕಣೋ. ನೀನು ಮಾತೆ ತಗೊಳ್ಳೋದು ವೀಕ್ ಆಗೋದ್ರೆ ನೋಡಿ ಜನ ಏನ್ ಅನ್ಕೋತಾರೆ. ಹೋಗ್ಲಿ, ಶಿವಾನಿ ಏನಂತಾಳೆ? ಮಾವ ತಗೊಳ. ಆಯ್ತು, ತಗೋತೀನಿ, ಕೊಡಿ ಇಲ್ಲಿ. ಮಾತ್ರೆ ತಗೊಂಡೆ ತಾನೆ, ಸಮಾಧಾನನಾ? ನನ್ನ ಕಷ್ಟ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಆಯ್ತಲ್ಲ ಕೆಲಸ, ಪ್ಲೀಸ್ ಹೋಗಿ, ಇವಾಗ ಹೋಗಿ ಪ್ಲೀಸ್. ನೀನ್ ರೆಸ್ಟ್ ಮಾಡು ಅಳಿಮಯ್ಯ, ರೆಸ್ಟ್ ಮಾಡು. ದೇಶದಿಂದ ಬಂದಿಲ್ಲ, ಅವಳು ಪ್ರಿಯಕರನನ್ನು ನೋಡಲು ಬಂದಿದ್ದೇನೆ. ಪ್ರಿಯಕರನೇ? ಅರ್ಥವಾಗಲಿಲ್ಲ. ಈ ಬನದಲ್ಲಿಯೇ ನಾಗಿಣಿಯ ಪ್ರಿಯಕರ, ನಾಗಮಣಿಯ ಕಾವಲುಗಾರ, ಆದಿಶೇಷನ ಅಂತ್ಯವಾಗಿತ್ತು. ನಾವು ಆ ಜಾಗಕ್ಕೆ ಹೋಗಬೇಕು. ಆದಿಶೇಷ ಸತ್ತ ಜಾಗಕ್ಕ? ಅಲ್ಲಿಗೆ ಹೋಗಬೇಕು ಮಹಾಮಾಯಿ? ವಿಷಯ ಇದೆ, ನಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರ ಸಿಗುವ ಜಾಗವಿದು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಜಾಗವಿದು. ನೀನು ನನ್ನನ್ನು ಪ್ರಶ್ನಿಸದೆ ಸುಮ್ಮನೆ ಬಾ. ಮೇಡಮ್,
ಮೇಡಮ್ 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 ಎದ್ದೇಳಿ ಮೇಡಮ್. ಶಿವಾನಿ ಮೇಡಮ್, ಮೇಡಮ್ ಪ್ಲೀಸ್ ಆಚೆ ಬನ್ನಿ ಮೇಡಮ್. ಮೇಡಮ್ ಮೇಡಮ್ ಎದ್ದೇಳಿ ಮೇಡಮ್. ಶಿವಾನಿ ಮೇಡಮ್, ಮೇಡಮ್ ಯಾಕಪ್ಪ ಅವ್ರು ಮಾತಾಡ್ತಾನೆ ಇಲ್ಲ. ಮೇಡಮ್ ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್ ದಯವಿಟ್ಟು ಆಚೆ ಬನ್ನಿ ಮೇಡಮ್. ಹಲೋ ಮೇಡಮ್. ನಮಗೆ ತಿಳಿಯಬೇಕು, ಅಂದಾಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಆದಿಶೇಷ ಸತ್ತಾಗ ನಾವ್ಯಾರೂ ಇರಲಿಲ್ಲ. ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅದನ್ನು ನೋಡಿದವರು ಯಾರಿದ್ದಾರೆ? ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವವರು ಯಾರು ಇದ್ದಾರೆ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವವರಿದ್ದಾರೆ. ಯಾರು? ಈ ಸೃಷ್ಟಿಯ ಪ್ರತಿಯೊಂದು ವಸ್ತುಗಳಲ್ಲಿಯೂ ನೆನಪುಗಳು ಸಂಗ್ರಹವಾಗಿರುತ್ತದೆ. ಆದಿಶೇಷ ಪ್ರಾಣ ಬಿಡುವಾಗ ಯಾರು ಇರದಿದ್ದರೇನು? ಈ ಪ್ರಕೃತಿ ಇತ್ತಲ್ಲವೇ? ಈ ಪ್ರಕೃತಿ ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತದೆ. ಬಾ ಮಾಡ್ಕೊಂಡು ನನ್ ತಲೆ ತಿನ್ಬೇಡ, ಹೋಗು. ಅಯ್ಯೋ ಮೇಡಮ್, ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು? ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಒಳಗಡೆಯಿಂದ ಬುಸ್ಕೊಟ್ಟು ಸೌಂಡ್ ಕೇಳಿಸ್ತು. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಆಚೆ ಬನ್ನಿ. ಇನ್ನು ಬೇರೆ ಕಡೆ ಇರ್ಬೇಕು, ಸುಮ್ನೆ ಹೋಗ್ತ್ಯಾ? ಇಲ್ಲ ಮೇಡಮ್, ಟೆಂಟ್ ಒಳಗಡೆ ಇದೆ, ನನಗೆ ಕೇಳಿಸ್ತದೆ, ನಿಮ್ಗೆ ಕೇಳಿಸ್ತಾ ಅಲ್ವಾ? ಬೇಕಾದ್ರೆ ನಾನೇ ಒಳಗೆ ಬಂದು ತೋರಿಸ್ಲಾ? ಅವನು ಒಳಗಡೆ ಬಂದ್ರೆ ನನ್ನ ನಿಜ ರೂಪ ಗೊತ್ತಾಗೋಗುತ್ತೆ. ನಾನು ಈ ಸಮಯದಲ್ಲಿ ಮನುಷ್ಯ ರೂಪಕ್ಕೆ ಪೂರ್ತಿಯಾಗಿ ಬರೋದು ಅಸಾಧ್ಯ. ತ್ರಿಶೂಲ್ ನನ್ನ ಹೀಗೆ ನೋಡಿದ್ರೆ ನಾನು ಇಚ್ಛಾದಾರಿ ನಾಗಿಣಿ ಅನ್ನೋ ಸತ್ಯ ಗೊತ್ತಾಗೋಗುತ್ತೆ. ಏನ್ ಮಾಡೋದಿವಾಗ? ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ನಾನು ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ, ಆಮೇಲೆ ನೀವು ಆರಾಮ ಮಲ್ಕೊಳ್ಳಿ. ಏನು ಬೇಕಾಗಿಲ್ಲ, ನೀನ್ ಒಳಗಡೆ ಬರೋ ಹಾಗಿಲ್ಲ ಅಷ್ಟೇ. ಯಾಕೆ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ? ಇಲ್ಲ, ಹೊರಗಡೆ ಹಾವಿದ್ಯಾ ಇಲ್ವಾ ಅಂತ ನಾನು ನೋಡ್ಲೇಬೇಕು. ಶಿವಾನಿ ನನ್ನ ಕಾಪಾಡಲೇಬೇಕು. ಎಸ್, ಇದರಿಂದ ನೋಡಿದ್ರೆ ಹಾವಿದ್ಯಾ ಅಂತ ಗೊತ್ತಾಗುತ್ತೆ. ಇದರಿಂದನೇ ನೋಡ್ತೀನಿ. ಇದರಲ್ಲೂ ನೆನಪುಗಳಿಲ್ಲ. ಇದರಲ್ಲೂ ಇಲ್ಲ. ಮಹಾಮಾಯಿ, ನನಗೆ ಇವುಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಅನಿಸುತ್ತಿಲ್ಲ. ಗರುಡ, ನೀನು ಅನುಮಾನಿಸುತ್ತಿರುವುದು ನನ್ನ ಶಕ್ತಿಯ ಮೇಲೆ. ನನ್ನ ಮಂತ್ರ ಶಕ್ತಿ ಏನು, ನನ್ನ ಸಿದ್ಧಿ ಏನು ಅನ್ನುವ ಅರಿವು ನಿನಗಿಲ್ಲವೇ? ವಿಷಯ ಇದೆ ಕಣೋ, ಅದೆಲ್ಲ ನಿನಗೆ ಯಾಕೆ? ನಾನು ನಿನ್ನ ಕೆಲಸ ಹೇಳಿದ್ದೀನಲ್ವಾ ಹುಡ್ಕು ಅಂತ, ಆ ಕೆಲಸ ಮಾಡು. ಬಾಸ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ ಮುಂದೆ ಟೋಲಲ್ಲಂತೂ ಪಾಸ್ ಆಗಿರ್ಬೇಕು, ಅದಂತೂ ಕನ್ಫರ್ಮ್. ಅಂದ್ರೆ ಅವನು ಈ ಟೋಲ್ನಲ್ಲಿ ಹೋಗಿದ್ದಾನೆ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ನೋಡ, ಯಾವುದೇ ಕಾರಣಕ್ಕೂ ಅವ್ನು ಮಿಸ್ ಆಗಬಾರ್ದು. ಅವ್ನು ನನಗೆ ಬೇಕೇ ಬೇಕು. ಬಾಸ್, ನನಗೆ ಒಂದ್ಸರಿ ಕೆಲಸ ಒಪ್ಸಿದ್ಮೇಲೆ ಮುಗೀತು ಅಂತಾನೆ ಅರ್ಥ. ಇವಾಗ್ಲೇ ನಮ್ಮ ಹುಡುಗರಿಗೆ ಫೋಟೋ ಕಳಿಸಿ ಹುಡುಕಿಸ್ತೀನಿ, ಸಿಗ್ತಾರೆ. ಮೊದಲ ಕೆಲಸ ಮಾಡು. ಆದಿಶೇಷನ ಪ್ರಾಣ ಪಕ್ಷಿ ಹಾರುವಾಗ ನಡೆದ ಘಟನೆಯ ಎಲ್ಲ ಸಾಕ್ಷಿ ಇದರಲ್ಲಿದೆ. ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿತು. ಗರುಡ, ನಡೆ ಹೋಗೋಣ. ಉತ್ತರವನ್ನು ಇಲ್ಲೇ ನೋಡಬಹುದಲ್ಲ ಮಹಾಮಾಯಿ? ಅದು ಅಷ್ಟು ಸುಲಭವಲ್ಲ. ಇದಕ್ಕೆ ಮಂತ್ರ ಶಕ್ತಿಯ ಅವಶ್ಯಕತೆ ಇದೆ. ಅದು ಇಲ್ಲಿ ಸಾಧ್ಯವಿಲ್ಲ. ಅದು ನಮ್ಮ ಜಾಗದಲ್ಲೇ ಆಗಬೇಕು. ಅಲ್ಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತದೆ. ನಡೆ ಹೋಗೋಣ. ಇಲ್ಲ, ಆ ರೀತಿ ಯಾವ ಪ್ರಯೋಗಗಳು ನಡೆದಿಲ್ಲ. ಮತ್ತೆ ಯಾಕೆ ಅವನು ಹಾಗಾಡ್ತಿದ್ದಾನೆ? ನೋಡು, ದಿಗ್ವಿಜಯ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು.
ಅಲ್ಲಿಯವರೆಗೂ ಕಾಯಲೇಬೇಕು. ನೀ ಏಕೋ ತಾಳ್ಮೆಯನ್ನು ಕಳೆದುಕೊಂಡಿರುವ ಹಾಗಿದೆ. ಗುರುಗಳೇ, ಬೇರೆ ಯಾವ್ದಾದ್ರು ವಿಷಯಕ್ಕಾದ್ರೆ ತಾಳ್ಮೆ ತಗೋಬಹುದು. ಈಗ ನಾಗಮಣಿ ವಿಷಯದಲ್ಲಿ ನಾನು ತಾಳ್ಮೆ ತಗೊಂಡಿಲ್ವಾ? ನನ್ನ ತಾಳ್ಮೆ ಏನು ಅನ್ನೋದು ನಿಮಗೆ ಗೊತ್ತು. ಇದು ಮಗನ ವಿಚಾರ. ಜೋಶ್ ಅಲ್ಲಿ ಜಾಲಿ ಆಗಿದ್ದವನು ಸಡನ್ ಆಗಿ ಡಲ್ ಆಗೋಗ್ಬಿಟ್ರೆ ಜನ್ಮ ಕೊಟ್ಟು ತಂದೆಗೆ ಸಂಕಟ ಆಗಲ್ವಾ ಗುರುಗಳೇ? ಸಂಕಟವಾಗಬೇಕಾಗಿರುವುದು ನಿನಗಲ್ಲ, ನನಗೆ. ಕಷ್ಟದಲ್ಲಿದ್ದಾಗ ಅವ್ರ ಜೊತೆ ನಿಂತ್ಕೊಳ್ಳೋರೇ ನೀವು. ನಿಮ್ ಕೈಲಿ ಆಗ್ದಿರೋದು ಏನಿದೆ ಹೇಳಿ? ಗುರುಗಳೇ, ನನ್ನ ಮಗನ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ಸ್ವಲ್ಪ ನೋಡಿ ಹೇಳಿ. ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಓಂ ಅಸ್ತ್ರಾಯ ಫಟ್ ಫಟ್. ಏನಾಗ್ತಿತ್ತು ಏನೋ, ಅದಕ್ಕೆ ಬೇಡ ಅಂತ. ರಾತ್ರಿ ಪೂರ್ತಿ ಅಲ್ಲೇ ಕಳೆದ್ವಲ್ಲ, ಆಗ ಡೇಂಜರಸ್ ಅನ್ಸ್ಲಿಲ್ವಾ? ಇದ್ದಕ್ಕಿದ್ದಾಗೆ ಜ್ಞಾನೋದಯ ಆಯ್ತಾ? ನಂಗೆ ರಾತ್ರಿನೇ ಗೊತ್ತಾಯ್ತು, ನಿಮ್ಗೂ ಹೇಳ್ದೆ, ನೀವು ನಂಬ್ಲಿಲ್ಲ ಅಷ್ಟೇ. ಓ ಅದೇ, ರಾತ್ರಿ ಹುಲಿ ಸಿಂಹ ಅಂತ ಏನೇನೋ ಗೊಣಗ್ತಿದ್ರಲ್ಲ, ನಿಜವಾಗ್ಲೂ ಹುಲಿ ಸಿಂಹ ಬಂದಿತ್ತಾ? ಹುಲಿ ಸಿಂಹ ಬಂದಿದ್ರೆ ಹೆದರ್ಕೋತಾ ಇರ್ಲಿಲ್ಲ. ಅಲ್ಲಿ ಬಂದಿದ್ದು ಹಾವು. ಹಾವ? ಸಾಧ್ಯನೇ ಇಲ್ಲ. ನಿಮ್ಗೆ ನನ್ನ ಮಾತಿನ ನಂಬಿಕೆ ಬರ್ತಾರಲ್ಲ? ಒಂದು ನಿಮಿಷ ಇರಿ. ಜೊತೆ ಮಾತಾಡ್ತಾ ಇದೀನ ಇಲ್ಲ ಹಾವು ಜೊತೆ ಮಾತಾಡ್ತಾ ಇದೀನ ಅಂತ ಡೌಟ್ ಆಗ್ತದೆ. ಅಂದ್ರೆ ಆವತ್ತು ನಿಮ್ಮನ್ನ ಆ ಪಾಳು ಬಿದ್ದರ ಮನೇಲಿ ಕೂಡ ಹಾಕಿದಾಗ ಒಳಗಡೆಯಿಂದ ಹಾವು ಬುಸ್ಕೊಟ್ಟೋ ಸೌಂಡ್ ಕೇಳಿಸ್ತಾ ಇತ್ತು. ಇವತ್ತು ಹಾವಿನ ಪೊರೆ ಸಿಕ್ಕಿದೆ. ನನ್ಗ್ಯಾಕೋ ಹೋದ ಜನ್ಮದಲ್ಲಿ ನಿಮಗೂ ಹಾವು ಡೀಪ್ ಆಗಿ ಫ್ರೆಂಡ್ಶಿಪ್ ಇತ್ತು ಅನಿಸ್ತದೆ. ಯಾಕೆ ಮೇಡಮ್, ಭಯ ಆಯ್ತಾ? ಸರಿ, ನೀವೇನು ಭಯ ಪಟ್ಕೋಬೇಡಿ, ನಾನು ನಿಮ್ ಜೊತೆಗಿದ್ದೀನಿ. ದೊಡ್ಡ ಸೈನ್ಯ ಬಂದ್ರೆ ಎದುರಿಸ್ತೀನಿ, ಅಂಥದ್ರಲ್ಲಿ ಇಂಥ ಚಿಕ್ಕ ಹಾವುಗೆಲ್ಲ ಹೆದರ್ಕೋತೀನ? ಚಾನ್ಸೇ ಇಲ್ಲ. ನಾಗಿಣಿಯ ಗುರಿ ಏನೆನ್ನುವುದನ್ನು ತಿಳಿದುಕೊಂಡು ನಾಗಿಣಿ ನನ್ನ ಮೊಮ್ಮಗನ ಕೈವಶ ಆಗುವಂತೆ ಮಾಡಲೇಬೇಕು. ಅಲ್ಲಿಡು. ನೀವ್ ಯಾರ ಜೊತೆಗೆ ಬಂದಿರೋದು? ತ್ರಿಶೂಲ್ ಜೊತೆಗೆ. ನೀವು ನನ್ನ ಜೊತೆಗಿದ್ರೆ ಭಯಕ್ಕೆ ಭಯ ಬಂದ್ಬಿಡ್ಬೇಕು. ಅಬ್ಬಾ, ಅಂತೂ ನಕ್ರಲ್ಲ. ಮೇಡಮ್, ನಿಮ್ ನಗುಗೆ ಎಂಥ ಪವರ್ ಇದೆ ಅಂದ್ರೆ, ಆ ಕಡೆಗೆ ನೀಗೊಂದು ಈ ಕಡೆಗೆ ನೀಗೊಂದು ವೈರ್ ಕನೆಕ್ಟ್ ಮಾಡ್ಬಿಟ್ರೆ ಇಡೀ ಊರಿಗೆ ಪವರ್ ಹಂಚ್ಬಿಡ್ಬೋದು. ಅಪ್ಪ ಸಾಕು, ಸುಮ್ನೆ ತಿಂಡಿ ತಿಂತೀರಾ? ಓಕೆ ಮೇಡಮ್, ನಾನೊಂದು ಕೇಳ್ತೀನಿ, ಬೈಬಾರ್ದು. ಏನು? ಅದು ನಿಮ್ಗೆ ಕೋಪ ಅನ್ನೋದು ಇನ್ಬಿಲ್ಟ್ ಬಂದಿರೋದಾ ಇಲ್ಲ ಆಮೇಲೆ ಬರ್ಸ್ಕೊಂಡಿರೋದಾ? ನೀನು ನೋಡಿದ್ರೆ ಅದಾಗದೇ ಬರುತ್ತೆ. ಓಹೋ, ಇವಾಗ ಬಂತಲ್ಲ, ಆ ಥರ ಅರ್ಥವಾಯ್ತು. ಅಷ್ಟು ಸುಲಭವಾದ ಮಾತಲ್ಲ. ಅವನಿಗೆ ಅಗಾಧವಾದ ಶಕ್ತಿ ಇದೆ. ಪೂರ್ವ ತಯಾರಿ ಇಲ್ಲದೆ ಅವನನ್ನು ಎದುರಿಸುವ ಪ್ರಯತ್ನ ಮಾಡಿದರೆ ಅಪಾಯ ನಮಗೆ ಕಟ್ಟಿಟ್ಟ ಬುತ್ತಿ. ಆದಿಶೇಷನನ್ನು ಸಾಮಾನ್ಯ ಎಂದು ಭಾವಿಸಬೇಡ, ಅವನು ಅಸಾಮಾನ್ಯ. ಯಾವುದೇ ರಹಸ್ಯ ಈ ಜಗತ್ತಿನಲ್ಲಿ ನನ್ನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ನಿನ್ನಾತ್ಮ ಯಾರ ದೇಹದಲ್ಲಿದೆ ಎಂದು ನಾನು ತಿಳಿಯುತ್ತೇನೆ. ಆದಿಶೇಷ, ಏನ್ ಮೇಡಮ್ ನೀವು ನನ್ನ ಲವ್ ನ ರಾಕೆಟ್ ಸ್ಪೀಡ್ ಅಂತಂದ್ರೆ ನೀವು ಕಾರ್ ಕಂಪೇರ್ ಮಾಡ್ತಾ ಇದ್ದೀರಾ? ರಾಕೆಟ್ ಯೋಚನೆ ಬಿಟ್ಟು ಮೊದಲು ಕಾರ್ಗೆ ಏನಾಗಿದೆ ಅಂತ ನೋಡಿ. ನನಗೂ ಗೊತ್ತಾಗ್ತಲ್ಲ ಮೇಡಮ್, ಒಂದ್ ನಿಮಿಷ ಇರಿ. ಏನಾಗಿದೆ? ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಅದ್ ನನಗೂ ಗೊತ್ತು,
ಕಾರ್ಗೇನಾಗಿದೆ? ಅದೇ ಗೊತ್ತಾಗ್ತಲ್ಲ ಮೇಡಮ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲೇ ಕೂತಿರಿ, ನಾನು ಏನಾಗಿದೆ ನೋಡಿ ಸರಿ ಮಾಡಿ ಬಂದ್ಬಿಡ್ತೀನಿ. ಓ, ಕಾರ್ ರಿಪೇರಿ ಮಾಡಕ್ಕೂ ಬರುತ್ತಾ? ಬರುತ್ತಾನ ಮೇಡಮ್? ಹೇಳಿ ಕೇಳಿ ನಮ್ ಇಡೀ ಫ್ಯಾಮಿಲಿ ಪ್ರೊಫೆಷನ್ ಡ್ರೈವರ್ಸ್. ಇದೆಲ್ಲ ಸಿಲ್ಲಿ ಮ್ಯಾಟ್ರ್ ಮೇಡಮ್. ಚಿಟಿಕೆ ಹೊಡೆಯಷ್ಟರಲ್ಲಿ ಸರಿ ಮಾಡಿ ಬಂದ್ಬಿಡ್ತೀನಿ, ನೋಡ್ತಾರಿ. ಆಯ್ತಾ? ಹಾ ಮೇಡಮ್, ಆಗ್ತಾ ಇದೆ. ಇದೇನು ಸೈಕಲ್ ಅನ್ಕೊಂಡ್ಬಿಟ್ಟಿದ್ದೀರಾ? ಕಾರ್ ಇದು, ಒಂದ್ ಸ್ವಲ್ಪ ತಾಗತ್ತೆ ಇರಿ. ಇನ್ನ ಎಷ್ಟು ಹೊತ್ತು? ಮೇಡಮ್, ನಿಮ್ಗೆ ಪದೇ ಕೇಳಿದ್ರೆ ನಂಗೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಒಬ್ಬ ಡ್ರೈವರ್ ಮಗನಾಗಿ ನನ್ನ ಕಾರ್ ರಿಪೇರಿ ಮಾಡಕ್ ಬರೋದಿಲ್ವಲ್ಲ. ಶಿವಾನಿ ನನ್ನ ಬಗ್ಗೆ ಏನು ಅನ್ಕೊಳ್ಬೇಡ. ಇಲ್ಲ, ಅವಳು ಮುಂದೆ ಮರ್ಯಾದೆ ಹೋಗ್ಬಾರ್ದು. ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು. ಆಯ್ತಾ? 2 ನಿಮಿಷ ಮೇಡಮ್, ಆಗೋಗುತ್ತೆ. ಇನ್ನ ಎಷ್ಟು ಹೊತ್ತು? ಆಗ್ಲೇ 2 ನಿಮಿಷ ಅಂತ ಹೇಳಿದ್ರಲ್ಲ. ಕಂಪ್ನಿಯವರು ಯಾವಾಗಲೂ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಚೇಂಜ್ ಮಾಡೋದಕ್ಕಿಂತ ಮುಂಚೆ ನನಗೆ ಹೇಳ್ಬೇಕು ತಾನೆ. ಅರ್ಥ ಆಯ್ತು ಮೇಡಮ್. ನೀವು ಹೋಗಿ ಕೂತ್ಕೊಂಡು ಸ್ಟಾರ್ಟ್ ಮಾಡಿ, ನಾನು ಸರಿ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿ ಮೇಡಮ್. ಬೆಂಕಿ ತರ ಸ್ಟಾರ್ಟ್ ಆಗುತ್ತೆ. ಮೇಡಮ್, ಕಾರಿಂದ ಹೊಗೆ ಬರ್ತದೆ. ಅಯ್ಯೋ, ಏನಾಯ್ತು? ಸರಿ ಮಾಡ್ತೀನಿ ಅಂದ್ರೆ ಈಗ ನೋಡಿದ್ರೆ ಹೊಗೆ ಬರ್ತಾ ಇದೆಯಲ್ಲ. ಮೇಡಮ್, ಇದು ನಿಮ್ ಕಾರು, ನೀವ್ ಬರ್ಬೇಕೇನಾಗಿದೆ ಅಂತ. ನೀನ್ ಹೇಗಿಲ್ಲ ಅಂತೀಯ? ಅವನೇನಾದ್ರೂ ನಿನ್ ಹತ್ರ ಬಂದ್ ಹೇಳಿದ್ನಾ? ಇಲ್ಲ. ಸರಿ, ಫೋನು ಮಾಡಿರ್ತಾಳೆ ಅಂತಾನೆ ಅನ್ಕೋಣ. ಏನು ಪ್ರಯೋಜನ? ಅಳಿಮಯ್ಯ ಹುಷಾರಿಲ್ದೆ ಹಾಸಿಗೆ ಹಿಡ್ದಿದ್ದ. ಅವನು ಚೇತರಿಸ್ಕೊಂಡೇ ಇಲ್ಲ ಇನ್ನು. ಅವನು ನೋಡೋದಕ್ಕೆ ಅವಳು ಬರ್ಬೇಕಿತ್ತಾನೆ. ನಾನೇನೋ ಪ್ರೀತಿಸಿದ ಹುಡುಗಂಗೆ ಹುಷಾರಿಲ್ಲ ಅಂತ ಕಣ್ಣೀರ್ ಹಾಕೊಂಡು ಮನೆಗೆ ಬರ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಅವಳು ಬರ್ಲಿಲ್ಲ. ಅಕ್ಕ, ನನ್ಗೆ ಅನ್ಸುತ್ತೆ ಈ ಲವ್ ಗಿವ್ ಎಲ್ಲ ಇಷ್ಟೇ ಅಂತ. ಇನ್ನೊಂದು ವಿಷಯ ಗೊತ್ತಾ? ಅವಳು ಎಂಗೇಜ್ಮೆಂಟ್ನೇ ಕ್ಯಾನ್ಸಲ್ ಮಾಡಿದ್ಲು ಅಥವಾ ನಮ್ಮ ಅಳಿಮಯ್ಯನ್ನೇ ಕ್ಯಾನ್ಸಲ್ ಮಾಡಿದ್ಲು ಗೊತ್ತಿಲ್ಲ. ಮಾವ, ನಿಮ್ ಲೆವೆಲ್ಗೆ ಶಿವಾನಿ ಅವ್ರನ್ನ ತರಬೇಡಿ. ಓಕೆ, ತುಂಬಾ ಕೇರ್ಫುಲ್ ಆಗಿರಿ ಮಾವ. ಅಲ್ಲ ಕಣೋ ಅಮ್ಮ, ನೀನ್ ಸುಮ್ಮನೆ ಇರಮ್ಮ. ಇಷ್ಟು ದಿನ ನೀವು ಮಾತಾಡಿದ್ದನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊತಿದ್ದೆ. ಬಟ್ ಇನ್ಮೇಲಿಂದ ಹಾಗಿರೋದಿಲ್ಲ ಮಾವ. ನೀವು ಮತ್ತೆ ಈ ತರ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ತ್ರಿವಿಕ್ರಮ್, ಬಾ ಮೇಲೆ. ಯಾಕೋ ಗೋವಿಂದ ಏನೇನೋ ಹೇಳ್ತೀಯ? ನೀನ್ ಸುಮ್ಮನೆ ಇರಕ್ಕ. ನಾನು ಇರೋ ತಾನೆ ಹೇಳ್ದೆ, ಇಲ್ದಿರೋದು ಹೇಳದ್ನಾ? ಸೊ ಅದನ್ನ ತೀರ್ಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದಟ್ಸ್ ಸೋ ನೈಸ್. ಅವಳ ಮೇಲಿರೋ ಮರ್ಯಾದೆ ಇನ್ನೂ ಜಾಸ್ತಿ ಆಯ್ತು. ಮಾತಾಡೋರ್ ಬಾಯಿಗೂ ಒಂದು ಬೀಗ ಹಾಕ್ದಾಗಾಯ್ತು. ಸಾರಿ ಶಿವಾನಿ ಅವರೇ, ನಿಮ್ಮ ಬಗ್ಗೆ ಸುಳ್ಳು ಹೇಳ್ಬಿಟ್ಟೆ. ನನ್ಗೆ ಹೀಗಾಗಿರೋದು ನಿಮ್ಗೆ ಗೊತ್ತೇ ಇಲ್ಲ. ಗೊತ್ತಿದ್ದಿದ್ರೆ ನೀವು ನಿಜವಾಗ್ಲೂ ಹರಕೆ ಹೊತ್ಕೋತಿದ್ರಿ ಅಂತ ನನಗೆ ಗೊತ್ತು. ಒಂದು ಕೆಲಸ ಮಾಡು, ಈ ತ್ರಿಶೂಲ್ ಎಲ್ಲೋದ? ಅವನ ಜೊತೆ ಮಾತಾಡು, ಮೂಡ್ ಸರಿ ಹೋಗುತ್ತೆ. ಡ್ಯಾಡ್, ತ್ರಿಶೂಲ್ ಶಿವಾನಿ ಅವ್ರ ಜೊತೆ ನಾನೇ ಕಳಿಸ್ದೆ. ಒಬ್ಬರೇ ಹೋದ್ರೆ ಸೇಫ್ ಆಗಿರಲ್ಲ ಅಂತ ಅನ್ಕೊಂಡೆ. ಹಾ, ಕರೆಕ್ಟ್. ಗುಡ್ ಡಿಸಿಷನ್. ಯೋಚನೆ ಮಾಡಬೇಡ, ಬೇಗ ಹುಷಾರಾಗ್ತೀಯ. ಓಕೆ, ಕಾಮ್ ಡೌನ್. ಬಂದ್ಬಿಡ್ತು. ಇಲ್ಲಿ ಸುತ್ತಮುತ್ತ ಯಾವ ಊರು ಕಾಣಿಸ್ತಾ ಇಲ್ವಲ್ಲ? ಹೌದು, ಯಾವ್ದು ಊರೇ ಇಲ್ಲ ಇಲ್ಲಿ. ಅಂದ್ರೆ ನಿನ್ಗೆ ದಾರಿ ಬಗ್ಗೆ ಗೊತ್ತಿಲ್ಲದೆ ನನ್ನ ಸುಮ್ನೆ ಹಾಗೆ ಕರ್ಕೊಂಡ್ ಬಂದ್ಯಾ? ಹೌದು ಮೇಡಮ್, ನನಗೆ ಈ ಊರ ಬಗ್ಗೆ ಏನೋ ಗೊತ್ತಿಲ್ಲ. ಎಲ್ಲ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಒಂದ್ ಹುಡುಗಿನ ಹೀಗ್ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ಯಲ್ಲ, ನಿನ್ಗೇನು ಅನ್ಸದಿಲ್ವಾ? ಮೇಡಮ್, ಅದು ನೀನ್ ಮಾತಾಡೋ ಹಾಗಿಲ್ಲ. ನಿನಗೆಲ್ಲ ಗೊತ್ತು ಅಂತ ನೀನು ನಂಬ್ಕೊಂಡ್ ನಾನ್ ಬಂದಲ್ಲ. ನನಗ್ ಬುದ್ಧಿ ಇಲ್ಲ, ನಂದೇ ತಪ್ಪು. ನಾನು ಒಬ್ಬಳೇ ಹೋಗ್ತೀನಿ. ಅಲ್ಲ ಮೇಡಮ್, ಮಾತಾಡ್ಬೇಡ ಅಂತ ಹೇಳಿದೀನಿ ತಾನೆ. ಎತ್ತಿಸ್ಬಿಡಣ. ಹೇ, ಹಾಗೆಲ್ಲ ಏನು ಬೇಡ. ಒಂದ್ ಕೆಲಸ ಮಾಡು, ಏನಾದ್ರೂ ಮಾಡಿ ಅವನು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋಗ್ ಮಾಡು. ಉಳಿದಿದ್ದು ನಾನು ನೋಡ್ಕೋತೀನಿ. ಆಸ್ಪತ್ರೆನಾ? ಯಾಕೆ ಬಾಸ್? ಇಂಜೆಕ್ಷನ್ ಕೊಟ್ಟು ಏನಾದ್ರೂ ಸಾಯಿಸ್ಬಿಡ್ತೀರಾ? ಯಾಕಷ್ಟೊಂದು ರಿಸ್ಕು? ನಾವೇ ಅವನನ್ನ ಸಾಯಿಸ್ತೀವಿ. ಜಗಿ, ಈ ವಿಚಾರದಲ್ಲಿ ನೀವೆಲ್ಲರೂ ತುಂಬಾ ಕೇರ್ಫುಲ್ ಆಗಿರ್ಬೇಕು.
ಅವನು ನನಗೆ ಸಾಯೋದು ಮುಖ್ಯ ಅಲ್ಲ, ನಾನು ಅವನ್ನ ಸಾಯಿಸೋದು ಮುಖ್ಯ ಅಲ್ಲ. ಅವನಿಂದ ನನಗೆ ಒಂದು ಸತ್ಯ ಗೊತ್ತಾಗಬೇಕು. ಆ ಸತ್ಯ ಗೊತ್ತಾಗಬೇಕು ಅಂದರೆ ನೀವು ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ನೀವು ಅಷ್ಟು ಮಾಡಿ ಆಮೇಲೆ ನಾನು ಆಟ ಶುರು ಮಾಡ್ತೀನಿ. ಆ ಆಟ ಏನು ಅಂತ ನಿನಗೆ ಗೊತ್ತಾಗತ್ತೆ ಆಮೇಲೆ. ಮೇಡಮ್ ಮನೆ ಸಿಕ್ತು. ಮನೆನಾ? ಎಲ್ಲಿ? ಮೇಡಮ್ ಅಲ್ಲಿ ನೋಡಿ, ಒಳ್ಳೆ ಅರಮನೆ ಇದ್ದಂಗಿದೆ. ಬನ್ನಿ ಹೋಗೋಣ. ಆ ಗುಡಿಸ್ಲಾ? ನಾನಲ್ಲಿ ಬರೋದಿಲ್ಲ. ಮೇಡಮ್ 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 ಹಿಂಗಂದ್ರೆ ಹೆಂಗ್ ಮೇಡಮ್? ಇದಾದ್ರೂ ಸಿಕ್ಕಿದೆ, ಇಲ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿ ಮಲ್ಕೋಬೇಕಾಗತ್ತೆ. ಮಲ್ಕೋತೀರಾ ಇಲ್ಲಿ? ಬನ್ನಿ ಮೇಡಮ್ ಬನ್ನಿ. ನಿನ್ ಜೊತೆ ಇದ್ರೆ ಇನ್ನು ಏನೇನ್ ಅನ್ಭವಿಸ್ಬೇಕು. ಸ್ವಲ್ಪ ಲೈಟ್ ಬಿಡಿ. ನಮ್ಮ ಅರಮನೆಗೆ ಇದೆ ಝೂಮ್ ಲೈಟು. ಮೇಡಮ್ ಸೇಫ್ಟಿಗಿರ್ಲಿ ಅಂತ ತಿನ್ನೋದಕ್ಕೆ ಒಂದು ಸ್ವಲ್ಪ ತಂದಿದ್ದೀನಿ, ಬ್ಯಾಗಲ್ಲಿದೆ. ಊಟಕ್ಕೆ ಅಂದ್ರೆ ಸಿಗತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ನೀವು ಇಲ್ಲೇ ಇರಿ ಮೇಡಮ್, 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಹಳಿಮಯ್ಯನು ಶಿವಾನಿ ಇವತ್ತಿನ ಕಾಲದವರು ಫೋನಲ್ಲೇ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟಿರ್ತಾರೆ. ಕಾಲ ಬದಲಾಗಿದೆ ಅಕ್ಕ. ದಡ್ಡಿ ನೀನು ಬದಲಾಗ್ಬೇಕಷ್ಟೇ. ಅದೇನೇ ಆಗ್ಲಿ ಗೋವಿಂದ, ಹೆಂಡತಿ ಆಗೋಳು ಮನೆಗ್ ನೇರವಾಗಿ ಬಂದು ವಿಚಾರಿಸಿದ್ರೇನೆ ಶೋಭೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಸ್ಲೋ ಆಗಿ ಮಾತಾಡು. ಆ ದೂರ್ವಾಸ್ಪದಿ ನಿನ್ ಮಗ ಕೇಳಿಸ್ಕೊಂಡ್ರೆ ರಂಪ ರಾಮಾಯಣ ಮಾಡಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಮೊದ್ಲೇ ಮೂಗಿನ ಮೇಲೆ ಕೋಪ ಅವನಿಗೆ. ಅಕ್ಕ, ಶಿವಾನಿ ದೇವಸ್ಥಾನಕ್ಕೆ ಹೋಗಿರೋದೇ ಒಳ್ಳೇದು ಅನ್ಕೊಂಡು ನಾವು ಸುಮ್ಮನೆ ಇದ್ಬಿಡೋಣ, ಸರಿನಾ? ಏನ್ ಮೇಡಮ್, ನೀವು ಹೇಳಿದ್ದು ಸುಳ್ಳ? ಇರ್ಲಿ ಬಿಡಿ, ಹಂಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಇಷ್ಟ ಆಗ್ತಾ ಇದ್ದೀನಿ. ಫಸ್ಟ್ ನಾನು ತಂದಿದ್ದ ತಿಂಡಿ ತಿಂದ್ರಿ, ನೆಕ್ಸ್ಟ್ ನಾನೇ ಇಷ್ಟ ಆಗ್ತೀನಿ. ಇರ್ಲಿ ಪರವಾಗಿಲ್ಲ. ಏನಿದೆಲ್ಲ? ಏನ್ ಮಾಡ್ತಿದ್ಯಾ? ಮೇಡಮ್, ಇದು ಪೊರ್ಕೆ ಚಪ್ಪಲಿ, ದೆವ್ವ ಬರ್ದೇ ಇರ್ಲಿ ಅಂತ. ಇದು ಸೊಪ್ಪು. ಸೊಪ್ಪು ಯಾಕೆ? ಸೊಪ್ಪು ನಿಮ್ ಫ್ರೆಂಡ್ ಬರ್ದೇ ಇರ್ಲಿ ಅಂತ. ನನ್ ಫ್ರೆಂಡ? ಯಾರು? ಅದೇ ಬುಸ್ ನಾಗಪ್ಪ. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಎಲ್ಲ ಕಡೆ ಬಂದ್ಬಿಡುತ್ತಲ್ಲ ಮೇಡಮ್, ಅದಕ್ಕೆ ಬರ್ದೇ ಇರ್ಲಿ ಅಂತ ಈ ಸೊಪ್ಪಿನ ಅರೇಂಜ್ಮೆಂಟ್. ಭಯನಾ ನನಗ? ಮೇಡಮ್, ನಿಮಗ್ ಭಯ ಆಗದೆ ಇರ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಆಮೇಲೆ ನೀವು ಹಾವನ್ನ ನೋಡೋದು, ಭಯ ಪಡೋದು, ಹತ್ತು ಕರೆದು, ಇದೆಲ್ಲ ಸುಮ್ಮನೆ ಬೇಡ ಅಂತ. ನಾಗಿಣಿಗೆ ಹಾವಿನ ಭಯನ? ದಡ್ಡ, ನಾನ್ ನಿಜವಾಗ್ಲೂ ಹಾವೇ ಕಣೋ. ಏನ್ ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಓಹ್, ಹಾವು ಬಂದ್ರೆ ಅಂತನಾ? ಮೇಡಮ್ ತಲೆ ಕೆಡಿಸ್ಕೋಬೇಡಿ ಮೇಡಮ್, ನಾನಿದ್ದೀನಿ. ಈ ತ್ರಿಶೂಲ ಇದ್ಮೇಲೆ ಭಯ ಯಾಕೆ? ಭಯ ಪಡ್ಬೇಕಾಗಿರೋದು ನಾನಲ್ಲ, ನೀನು. ಮಲ್ಕೋ, ಭಯ ಯಾರು ಪಡ್ತಾರೆ ಅಂತ ತೋರಿಸ್ತೀನಿ. ಮಲ್ಕೊಳ್ಳಿ ಮೇಡಮ್, ನಾನು ಇಲ್ಲೇ ಮಲ್ಕೋತೀನಿ, ನೀವು ಅಲ್ಲಿ ಮಲ್ಕೊಳ್ಳಿ. ಗುಡ್ ನೈಟ್. ಮೇಡಮ್, ನಿಮ್ಗೇನಾದ್ರೂ ಸೌಂಡ್ ಕೇಳಿಸ್ತಾ ಇದೆಯಾ? ಸೌಂಡಾ? ಯಾವ ಸೌಂಡು? ಏನಿಲ್ಲ ಮಲ್ಕೊಳ್ಳಿ. ಹಾವಿನ ಸೌಂಡು ಅಂದ್ರೆ ನಾನು ಭಯ ಪಡ್ತಾ ಇದ್ದೀನಿ ಅಂತ ಇವಳಿಗೆ ಗೊತ್ತಾಗೋಗುತ್ತೆ. ಇಲ್ಲ, ಇವಳಿಗೆ ಹೇಳ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಭಯ ಆಗ್ತಿದ್ಯಾ? ಭಯನಾ ನನಗ? ಚಾನ್ಸೇ ಇಲ್ಲ ಮೇಡಮ್, ನೀವು ಮಲ್ಕೊಳ್ಳಿ. ಮತ್ ನೀನು? ನಾನು ನಿದ್ದೆ ಬರ್ತಾ ಇಲ್ಲ ಮೇಡಮ್, ನಾನು ಇಲ್ಲೇ ಕೂತಿರ್ತೀನಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಹೇಗಾಗಿತ್ತು ಸೇಮ್ ಹಾಗೆ ಆಗ್ತದೆ. ಇಲ್ಲ, ಅವತ್ತು ಹಾಗಾದಾಗ ಮೆಟ್ಲಿಂದ ಇಳಿಯಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೆ. ಇವತ್ತು ಹಾಗಾಗ್ಬಾರ್ದು, ಇವತ್ತು ಎಲ್ಲೂ ಹೋಗ್ಬಾರ್ದು.
ಮೇಡಮ್ ಇದಕ್ಕೆ ಹಳೆ ವರ್ಷನ್ ಸಾಂಗು ಅರ್ಥ ಆಗ್ತಲ್ಲ ಅನ್ಸುತ್ತೆ, ಹೊಸ ವರ್ಷನ್ ಟ್ರೈ ಮಾಡಿ ನೋಡ್ತೀನಿ. ಈ ಅಂಜದ ಎದೆಯಲಿ ನಂಜೆ ಇಲ್ಲ, ಏಕ್ ಮಾರ್ದೋತು ಕೂಡ ಅಭಿಮಾನವ ಎಂದು ಮರೆಯೋದಿಲ್ಲ, ಕೇರ್ ಆಫ್ ಕನ್ನಡ. ತ್ರಿಶೂಲ್, ಅದ್ ಹೋಗ್ತಾನೆ ಇಲ್ಲ, ಅದ್ ನಿನ್ ಮಾತೆ ಕೇಳ್ತಿಲ್ಲ. ಹೌದಲ್ಲ ಮೇಡಮ್, ನೀವೇನೋ ತಲೆ ಕೆಡಿಸ್ಕೋಬೇಡಿ. ನಾನು ಹಾವಿಗೆ ಅದರದೇ ಭಾಷೆನಲ್ಲಿ ಹೇಳ್ಬಿಟ್ಟು ಇಲ್ಲಿಂದ ಕಳಿಸ್ಬಿಟ್ಟು ಬರ್ತೀನಿ, ಓಕೆನಾ? ನಾಗಪ್ಪ ದಯವಿಟ್ಟು ಹೋಗೋ ಪ್ಲೀಸ್. ನೀನ್ ದಮ್ಮಯ್ಯ ನಾಗಪ್ಪ, ಹೋಗೋ ಇಲ್ಲಿಂದ. ಇವನ್ ಕೈಲಿ ಆಗದೆ ಇರೋ ಕೆಲಸ ಇದು, ನಾನೇನಾದ್ರೂ ಮಾಡ್ಬೇಕು. ಮೇಡಮ್ ನೋಡಿದ್ರೆ ಮೇಡಮ್, ಹಾವು ಓಡೋಗಿದೆ. ಏನು ಮಾಡ್ಲಿಲ್ಲ ಅಂದ್ರೆ ಹಾವು ನಮ್ಗೇನು ಮಾಡಲ್ವಂತೆ. ಅದು ಗೊತ್ತು ಮೇಡಮ್, ಆದ್ರೇನು ಮೇಡಮ್, ಇಂಜೆಕ್ಷನ್ ತಗೊಂಡ್ರೆ ಬಂದಿರೋ ರೋಗ ಹೋಗುತ್ತೆ ಅಂತ ಗೊತ್ತು, ಆದ್ರೂ ಇಂಜೆಕ್ಷನ್ ತಗೊಳೋದಕ್ಕೆ ಭಯ ಆಗೋದಿಲ್ವಾ? ಅದೇ ತರ ಇದೂನು ಭಯ ಅಂತ ಇಂಜೆಕ್ಷನ್ ತಗೊಳ್ದೆ ಹೋದ್ರೆ ರೋಗ ಭಯ ಹುಟ್ಸುತ್ತೆ. ಅದು ಕರೆಕ್ಟೇ, ಆದ್ರೂ ಕೆಲವೊಂದ್ ಸತಿ ಕೆಲವೊಂದ್ ವಿಷಯದಲ್ಲಿ ಭಯನ ಬಿಡ್ಬೇಕಾಗುತ್ತೆ ತ್ರಿಶೂಲ್, ಇಲ್ಲ ಅಂದ್ರೆ ಜೀವನ ಮಾಡೋದು ಕಷ್ಟ. ನೀವ್ ಹೇಳಕ್ ಸತ್ಯ ಮೇಡಮ್, ಅದಕ್ಕೆ ನಿಮ್ಮನ್ ಪ್ರೀತಿ ಮಾಡೋ ವಿಷಯದಲ್ಲಿ ನಾನು ಸ್ವಲ್ಪ ಭಯನೇ ಪಡೋದಿಲ್ಲ. ಎಲ್ಲಿಗ್ ಹೋದ್ರು ಅಲ್ಲಿಗೆ ಬರ್ತೀಯಲ್ಲ. ಜೀವನ ಎರಡೂ ಅಲ್ಲೇ ಇರುವಾಗ ಹೇಗ್ ಮೇಡಮ್ ಬಿಡಕ್ಕಾಗತ್ತೆ? ಏನಾದ್ರೂ ಮಾಡ್ಕೊ, ನಾನ್ ಮಲ್ಕೋತೀನಿ. ಗುಡ್ ನೈಟ್. ಮಹಾಮಾಯಿ, ನಾನೇನೋ ಅವರಿಬ್ಬರನ್ನು ಗಮನಿಸುತ್ತೇನೆ, ಆದರೆ ತ್ರಿವಿಕ್ರಮನ ಬಗ್ಗೆ ಅವನ ಬಗ್ಗೆ ಯೋಚನೆ ಬೇಡ. ಅವನು ಮನೆಯಲ್ಲೇ ಇರುವುದರಿಂದ ಅವನ ಬಗ್ಗೆ ತಿಳಿಯುವುದು ಸುಲಭವಾಗಿದೆ. ನನಗೆ ನಾಗಿನಿ ಮತ್ತೆ ತ್ರಿಶೂಲರ ಬಗ್ಗೆ ತಿಳಿಯಬೇಕಾಗಿದೆ. ಸರಿ ಮಹಾಮಾಯಿ. ಗರುಡ, ನೀನು ಮನುಷ್ಯ ರೂಪದಲ್ಲಿ ಅಲ್ಲಿಗೆ ಹೋಗಬೇಡ, ಪಕ್ಷಿಯ ರೂಪದಲ್ಲಿ ಹೋಗು. ಆಗ ಯಾರಿಗೂ ಅನುಮಾನ ಬರುವುದಿಲ್ಲ. ನಿಮ್ಮ ಅನತೆಯಂತೆ ಆಗಲಿ ಮಹಾಮಾಯಿ. ಆದಷ್ಟು ಬೇಗ ಆದಿಶೇಷನ ಆತ್ಮ ಎಲ್ಲಿದೆ ಅಂತ ತಿಳಿದುಕೊಳ್ಳಬೇಕು. ಸೋಮ, ಮಾತಿನ ಮೇಲೆ ನಿಗಾ ಇರಲಿ, ಹಾಗೆಲ್ಲ ಮಾತಾಡಬೇಡ ನೀನು. ಹೇಳಿ, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನಮ್ ಸೋಮ ಹೇಳ್ದಂಗೆ ಏನಾದ್ರು? ಅಯ್ಯೋ ಇಲ್ಲ ಸರ್, ನಾವ್ ಆತರ ಅಲ್ಲ. ಸರಿನಪ್ಪ, ನೀವಿಬ್ರು ಯಾಕೆ ಒಟ್ಟಿಗೆ ಇದ್ದೀರಿ? ನಿಮ್ಮಿಬ್ರಿಗೂ ಏನ್ ಸಂಬಂಧ? ನೀವಿಬ್ರು ಗಂಡ ಹೆಂಡ್ತಿನಾ? ಅದು ಬಿಡಿಸ್ತೀನಿ, ಸುಮ್ನಿರ್ಲ ಸೋಮ. ಏನು ಅಂತ ಅವರೇ ಬಾಯ್ ಬಿಡ್ಲಿ. ಸರ್, ನಾನು ಹೇಳ್ತೀನಿ. ನಾನು ಇವ್ರನ್ನ ಮದುವೆ ಆಗಿದ್ದೀನಿ, ಹನಿಮೂನ್ಗೆ ಅಂತ ಬಂದಿದ್ವಿ ಸರ್. ದಾರಿಲಿ ಬರ್ಬೇಕಾದ್ರೆ ಗಾಡಿ ಕೆಟ್ಟೋಯ್ತು. ನಡ್ಕೊಂಡ್ ಬರೋವಾಗ ದಾರಿ ತಪ್ಪಿ ಬಂದ್ಬಿಟ್ವಿ. ಎಲ್ಲಿ ಉಳ್ಕೊಳ್ಳೋದು ಗೊತ್ತಾಗಿಲ್ಲ, ಅದಕ್ಕೆ ಇಲ್ಲಿ ಮಲ್ಕೊಂಡಿದ್ವಿ ಸರ್. ಹಣ ತಿರ್ಗಾ ಸುಳ್ಳು ಹೇಳ್ತವನು. ಸುಮ್ನಿರ್ಲ ಸೋಮ. ಸತ್ಯ ಸುಳ್ಳಿನ ಪರೀಕ್ಷೆ ನಾನು ಮಾಡ್ತೀನಿ. ಇವರು ನೋಡಿದ್ರೆ ಪಾಪ ಅನ್ನಿಸ್ತಾದೆ, ಬಿಟ್ಬಿಡಿ. ಅಣ್ಣ, ನಾನ್ ಮಾತಿಗೆ ಬೆಲೆ ಕೊಡ್ತಿರೋ ಇಲ್ವೋ? ಹೋಗಿ ಎಲ್ಲ. ನಡೀರಿ ಎಲ್ಲ. ನಿಮ್ ಗಾಡಿ ಸಿಕ್ಕದ್ಮೇಲೆ ಬದಲಾಗಿದ್ಯಾ ಅನ್ಕೊಂಡಿದ್ದೆ, ಮತ್ತೆ ಹಳೆ ಚಾಳಿ ತೋರಿಸ್ತಾ ಇದೀಯಾ. ಅಲ್ಲ ಕಣೋ, ಭಾವಾಜಿಗೇನಾದ್ರು ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಕಮಾನ್ ಮಾವ, ನೀವು ಈ ಜನರೇಷನ್ ಅವರು, ಸ್ವಲ್ಪ ಮಾಡರ್ನ್ ಆಗಿ ಥಿಂಕ್ ಮಾಡಿ. ನನಗೆ ಶಿವಾನಿ ಅವ್ರು ಸಿಕ್ಕಿದಾಗ ಸಿಗರೇಟ್ ಬಿಟ್ಟೆ ಅಂತ ಹೇಳಿರ್ಲಿಲ್ಲ, ಸೇದ್ಬೇಕು ಅನ್ಸಿಲ್ಲ ಅಂತಂದಿದ್ದೆ ಅಷ್ಟೇ. ಅನ್ಸಿನೇ ಬಿಡೋದಾ? ನಿಮ್ಗೂ ಅನ್ಬೇಕಾ? ಏಯ್, ನಾನ್ ನಿನ್ ಮಾವ ಕಣ. ಸುಮ್ಮನೆ ಜೋಕ್ ಮಾಡಿದೆ ಮಾವ, ಟೇಕ್ ಇಟ್ ಈಸಿ. ಅಯ್ಯೋ, ಇವನೇನ್ ಇದ್ದಕ್ಕಿದ್ದಾಗೆ ಬದಲಾಗ್ತಿದ್ದಾನಲ್ಲ, ಏನಾಯ್ತು ನಿನ್ಗೆ? ಹುಡುಗಿನೇ ಮೊದ್ಲು ಬಂದು ಪ್ರೀತಿ ಹೇಳ್ಕೊಂಡಿರ್ತಾಳಲ್ವಾ?
ಇವರೇ ಬಂದು ಪ್ರಪೋಸ್ ಮಾಡಿದ್ ನಂಗೆ ಫಸ್ಟ್. ಹೆಂಗೆ ನಾನು ನೋಡಿದ ತಕ್ಷಣ ಗೊತ್ತಾಗೋಯ್ತು ನಂಗೆ. ನೀನು ನೋಡಕ್ ಸುಂದರವಾಗಿದ್ಯಾ, ಅವಳು ಲಕ್ಷಣವಾಗಿದ್ದಾಳೆ. ಇಬ್ರು ಸೇರಿ ಆಗಿರೋದೇ ಸುಲಗ್ನ. ಸುಲಗ್ನ ಸಾವಧಾನ. ಅಂಕಲ್, ನೀವು ನಮ್ಮ ಬಗ್ಗೆ ಏನಾದ್ರೂ ಮಾತಾಡಿ. ಮಾತು ಆಡಬಹುದು, ಆದ್ರೆ ಈ ಗಂಡಸರದು ಏನಿದ್ರು ಮದುವೆ ಆಗೋ ತನಕ ಮಾತು. ಮದುವೆ ಆದ್ಮೇಲೆಲ್ಲ ಇವ್ರದೇ ಮಾತು ನಾವು ಕೇಳಿಸ್ಕೊಳ್ಳೋದಷ್ಟೇ. ಅವ್ನ್ಗೆ ಯಾವ್ದಾದ್ರು ಒಳ್ಳೆ ಕೆಲಸ ಕೊಡ್ಸ್ರಿ. ಅವ್ನ ಯಜಮಾನ್ರ ಮನೇಲಿ ಕೆಲಸ ಮಾಡ್ಕೊಂಡಿರೋದ್ ಸಾಕು. ಇವಾಗ ಮಾಡ್ತಾರ ಕೆಲಸ ಏನೇ ಆಗಿದೆ? ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿದೆ ಕಣ್ರಿ, ತುಂಬಾ ಚೆನ್ನಾಗಿದೆ. ಒಂದ್ ಗೊತ್ತು ಇಲ್ಲ ಗುರಿ ಇಲ್ಲ. ಮನೆ ಕೆಲ್ಸದಿಂದ ಹಿಡಿದು ಎಲ್ಲಾ ಕೆಲಸ ಅವನೊಬ್ನೇ ಮಾಡ್ತಿರ್ತಾನೆ. ಆಯ್ತು, ಈಗ ನಾನೇನ್ ಮಾಡ್ಬೇಕು? ಅವ್ನ್ ಮನೆಗ್ ಬಂದ್ಮೇಲೆ ಅವ್ನ್ ಜೀವನಕ್ಕೊಂದ್ ದಾರಿ ಮಾಡ್ರಿ. ಸರಿ, ಮಾಡ್ತೀನಿ. ಈಗ ನನ್ ಟೈಮ್ ಆಯ್ತು, ಹೊರಟು ಬರ್ತೀನಿ. ರೀ, ನಿಮ್ ಮುಂದೆ ನಿಮ್ ಮಗನ್ ಮುಂದೆ ಮಾತಾಡೋದು ಒಂದೇ, ಕತ್ತೆ ಮುಂದೆ ಕಿಂದ್ರಿ ಬಾರ್ಸಂಗೆ. ನಾನ್ ಮಾತ್ರ ಮನೇಲಿ ಕಪ್ಪೆ ತರ ಒಡ್ಕೊಡ್ತಾನೆ ಇರ್ಬೇಕು. ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಏನು ನೀನು ಕಪ್ಪೆ ಅಂತ? ಅನ್ಕೋಬಾರ್ದಲ್ಲ. ಅಂದ್ಕೊಂಡ್ರೆ ನಿನಗೇನಾಗ್ತಿತ್ತು? ನಾವಿಬ್ರು ಒಟ್ಟಿಗೆ ಇದ್ದಿದ್ದು ಅವ್ರಿಗೆ ಅನುಮಾನ ಬರೋದು. ಗಂಡ ಹೆಂಡತಿ ಅಂತ ಹೇಳಿದೆ, ಬೇರೆ ದಾರಿ ಇರ್ಲಿಲ್ಲ ಮೇಡಮ್. ಅದಕ್ಕೆ ನಿನ್ನ ಗಂಡನೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಡ್ರೈವರ್ ಅಂತ ಹೇಳ್ಬೋದಾಗಿತ್ತಲ್ಲ. ಏನ್ ಮೇಡಮ್ ನೀವು ಪದೇ ಪದೇ ನಮ್ಮ ಫ್ಯಾಮಿಲಿ ಪ್ರೊಫೆಷನ್ಗೆ ಬರ್ತೀರಾ? ಮೇಡಮ್, ನಾನು ಡ್ರೈವರ್ ಅಲ್ಲ, ಆತರ ಎಲ್ಲ ಹೇಳಕ್ ಆಗೋದಿಲ್ಲ. ಏನೋ ಫ್ಲೋನಲ್ಲಿ ಗಂಡ ಹೆಂಡತಿ ಅಂತ ಹೇಳದ್ನಪ್ಪ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು? ಇಲ್ಲ, ನಾನು ಈಗ್ಲೇ ಹೋಗಿ ಅವ್ರಿಗಿರೋ ಸತ್ಯ ಎಲ್ಲ ಹೇಳ್ತೀನಿ. ಒಂದು ಕ್ಷಣನೂ ನಾನಿಲ್ಲಿ ಇರೋದಿಲ್ಲ. ಹೋಗೋದಿಕ್ ಗಾಡಿ ಇಲ್ವಲ್ಲ, ಏನ್ ಮಾಡ್ತೀರಾ? ನಡ್ಕೊಂಡು ಹೋಗ್ತೀನಿ. ಅವ್ರು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅನ್ಕೊಂಡಿದೀರಾ? ಈ ಹಳ್ಳಿಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಈ ಪಂಚಾಯಿತಿ ಅಂತೆಲ್ಲ ನಮ್ಮನ್ನ ಸೇರಿಸ್ಬಿಟ್ಟು ಸುಳ್ಳು ಹೇಳ್ತಾ ಇದೀವಿ ಅಂತ ಇಡೀ ಊರವ್ರ ಮುಂದೆ ಮಾನ ಮರ್ಯಾದೆಲ್ಲ ತೆಗೆದ್ಬಿಡ್ತಾರೆ. ಬೇಡ, ಸುಮ್ಮನೆ ರೀ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ಇಲ್ಲಿಂದ ಹೊರಡೋ ಹಾಗೆ ಮಾಡ್ತೀನಿ, ಓಕೆನಾ? ನಿಜವಾಗ್ಲೂ ಮಾತಾಡ್ತೀಯಾ? ಅವ್ರನ್ನ ಒಪ್ಪಿಸ್ತೀಯಾ? ಕೇಳ್ತಿರಲ್ಲ ಮೇಡಮ್, ಮಾತೆ ಮಾಣಿಕ್ಯ ನನಗೆ. ನೋಡ್ತಾರಿ ಅವ್ರ ಹತ್ರ ಹೇಗ್ ಮಾತಾಡಿ ಮಾತಲ್ಲೇ ಮರಳು ಮಾಡ್ತೀನಿ ಅಂತ. ಬನ್ನಿ ಮೇಡಮ್, ನನ್ನ ಜೊತೆ ಬನ್ನಿ ಮೇಡಮ್.